Hello everyone, in this video we are going to explore divisibility rule for 7. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದೇ ಒಂದು ನಂಬರ್ 7ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡಲಿದ್ದೀವಿ. ಸೊ ಇಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಪ್ರಕಾರ ಹೋದರೆ ಯಾವುದೇ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಇವಾಗ 63 ಅನ್ನುವಂಥದ್ದು 7ರಿಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಈ ರೀತಿ ಚೆಕ್ ಮಾಡ್ತೀವಿ. 7 9 63 ಆಗುತ್ತೆ. ದೆನ್ ರಿಮೈಂಡರ್ 0 ಬಂದರೆ ಆ ಒಂದು ಸಂಖ್ಯೆ ನಮಗೆ 7ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಬಟ್ ಎಕ್ಸಾಮಲ್ಲಿ ನಮಗೆ ಈ ರೀತಿ ಏನೋ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಕೇಳಿರೋದಿಲ್ಲ. ಓಕೆ, ಸೊ ಇಲ್ಲಿ ನಮಗೆ ಮೋರ್ ದ್ಯಾನ್ 6 7 8 ಈ ರೀತಿ ಏನಾದರೂ ನಂಬರ್ಸನ್ನು ಕೊಟ್ಟಾಗ ಸೊ ಅದನ್ನು ನಾವು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು. ಸೊ ಇದೇ ಒಂದು ಮೆಥಡನ್ನು, ಅಂದರೆ ಈ ಟ್ರೆಡಿಷ್ನಲ್ ಮೆಥಡನ್ನು ನೀವು ಈ ಮೋರ್ ದ್ಯಾನ್ 8 7 ನಂಬರ್ವರೆಗೆ ಕೊಟ್ಟಾಗ ಈ ರೀತಿ ಮಾಡ್ತಾ ಹೋದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆಗುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದನ್ನು ನೋಡೋಣ. ಸೊ ಫಸ್ಟ್ ಏನಂತಂದರೆ, ಟೇಕ್ ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಯು ವಾಂಟ್ ಟು ಚೆಕ್. ಸೊ ಏನು ಒಂದು ನಂಬರನ್ನು ಕೊಟ್ಟಿರ್ತಾರಲ್ವಾ, ಸೊ ಆ ಒಂದು ನಂಬರ್ನ ಕೊನೆಯ ಡಿಜಿಟನ್ನು ಚೂಸ್ ಮಾಡ್ಕೊಳ್ಬೇಕು. ಸೊ ಆ ಕೊನೆಯ ಡಿಜಿಟನ್ನು ಡಬಲ್ ಮಾಡ್ಕೊಳ್ಬೇಕು. ಹಾಗೆ ಈ ಡಬಲ್ ಮಾಡಿರುವಂಥ ನಂಬರನ್ನು ಏನು ಮಾಡೋದಿಲ್ಲಿ, ಸಬ್ಸ್ಟ್ರಾಕ್ಟ್ ದಿಸ್ ಡಬಲ್ಡ್ ವ್ಯಾಲ್ಯೂ ಫ್ರಮ್ ದ ರೆಸ್ಟ್ ಆಫ್ ದ ನಂಬರ್. ಸೊ ಉಳಿದಿರುವಂಥ ನಂಬರ್ಗಳಲ್ಲಿ ಸೊ ಈ ಡಬಲ್ ಮಾಡಿರುವಂಥ ನಂಬರನ್ನು ಸೊ ಮೈನಸ್ ಮಾಡಬೇಕು. ಹಾಗೆ ರಿಪೀಟ್ ದ ಪ್ರೊಸೆಸ್ ಅಂಟಿಲ್ ಯು ಗೆಟ್ 2 ಡಿಜಿಟ್ ನಂಬರ್. ಅಂದರೆ 2 ಡಿಜಿಟ್ ನಂಬರ್ ಬರೋವರೆಗೂ ಏನು ಮಾಡೋದು, ಕೊನೆ ಡಿಜಿಟನ್ನು ತೆಗೆದುಕೊಳ್ಬೇಕು, ಅದನ್ನು ಡಬಲ್ ಮಾಡಬೇಕು. ನೆಕ್ಸ್ಟ್ ರೆಸ್ಟ್ ಆಫ್ ದ ನಂಬರ್ನಲ್ಲಿ ಕಳೀತಾ ಬರಬೇಕು. ಎಸ್, ಸೊ ನೆಕ್ಸ್ಟ್ ಇವಾಗ ಏನು ಲಾಸ್ಟ್ ಅಂದರೆ ಈ ಕೊನೆ ಅಂದರೆ ನಮಗೆ 2 ಡಿಜಿಟ್ ನಂಬರ್ ಬರುತ್ತಲ್ವಾ, ಸೊ ಅದನ್ನು ನಾವು ಏನು ಚೆಕ್ ಮಾಡಬೇಕಿಲ್ಲಿ, 7ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಮಾಡಬೇಕು. ಓಕೆ, ಎಸ್, ಸೊ ಇವಾಗ ಲೆಟ್ಸ್ ಗೋ ಥ್ರೂ ಆನ್ ಎಕ್ಸಾಂಪಲ್ ವಿತ್ ಲಾರ್ಜರ್ ನಂಬರ್ ಇರುವಂಥ ಒಂದು ಉದಾಹರಣೆ ನಾನು ನೋಡೋಣ. ಎಸ್, ಸೊ ಹಿಯರ್ ಚೆಕ್ ಇಫ್ 987 ಈಸ್ ಡಿವಿಜಿಬಲ್ ಬೈ 7 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊನೆ ಡಿಜಿಟ್ ಯಾವುದಾಗುತ್ತೆ, 7 ಆಗುತ್ತೆ. ಹಾಗೆ ಇದನ್ನು ಡಬಲ್ ಮಾಡಿದಾಗ ನಮಗೆ 14 ಆಗುತ್ತೆ. ಸೊ ಥರ್ಡ್ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕು, ಸೊ ಈ ಡಬಲ್ ಡಿಜಿಟ್ ಅಂದರೆ ಏನು ಡಬಲ್ ಮಾಡಿರ್ತಿರಲ್ವ ಕೊನೆ ಡಿಜಿಟನ್ನು, ಸೊ ರೆಸ್ಟ್ ಆಫ್ ದ ನಂಬರ್ನಲ್ಲಿ ಅದನ್ನು ಮೈನಸ್ ಮಾಡಬೇಕು. ಅಂದರೆ 98ಅಲ್ಲಿ -14 ಮಾಡಿದರೆ 84 ಬರುತ್ತೆ. ಸೊ ಇವಾಗ 84 ಅನ್ನೋಂಥದ್ದು ನಮಗೆ ಡಬಲ್ ಡಿಜಿಟ್ ನಂಬರ್ ಆಗಿದೆ. ಹಾಗೆ ಇವಾಗ ಇದನ್ನೇನು ಮಾಡಬೇಕು, 84 ಅನ್ನೋಂಥದ್ದನ್ನು ನಾವು 7ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಹಿಯರ್ 7 12 84 ಆಗುತ್ತೆ. ದೆನ್ ರಿಮೈಂಡರ್ 0 ಬಂದರೆ ಈ ಒಂದು ಸಂಖ್ಯೆ ನಮಗೆ 7ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಎಸ್, ಸೊ ಅದೇ ರೀತಿ ಇನ್ನೊಂದು ಉದಾಹರಣೆ ನಾನು ನೋಡೋಣ. ಇನ್ ಕೇಸ್ ಏನಾದರೂ 4 ಡಿಜಿಟ್ ಇರುವಂಥ ನಂಬರನ್ನು ಕೊಟ್ಟರೆ ಅದನ್ನು ಹೇಗೆ ಸಾಲ್ವ್ ಮಾಡೋದು. 4835 ಅಂತ ತೊಗೊಳ್ಳೋಣ ಎಕ್ಸಾಂಪಲ್ ಆಗಿ. ಎಸ್, ಸೊ ಇವಾಗ ಫಸ್ಟ್ ಸ್ಟೆಪ್ ಏನಲ್ಲಿ ಟೇಕ್ ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್. ಸೊ ಹಿಯರ್ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಯಾವುದು, 5. ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ದ ಲಾಸ್ಟ್ ಡಿಜಿಟ್ ಅಂತ, ಅಂದರೆ 5 × 2, ಸೊ ಎಷ್ಟಾಗುತ್ತೆ, 10 ಆಗುತ್ತೆ. ಎಸ್, ಸೊ ಥರ್ಡ್ ಸ್ಟೆಪ್ ಏನೇ ಈ 10 ಬಂದಿರುತ್ತಲ್ವ, ಡಬಲ್ ಡಿಜಿಟ್ ಆಗಿರುತ್ತಲ್ವ, ಸೊ ಇದನ್ನು ನಾವು ಏನು ಮಾಡಬೇಕು, ಈ ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ನಲ್ಲಿ ಸೊ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. 483 ಆಗುತ್ತೆ. ದೆನ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ 473 ಆಗುತ್ತೆ. ಎಸ್, ಸೊ ಇವಾಗಲೂ ಕೂಡ ನಮಗೆ ಏನಿದೆ, 3 ಡಿಜಿಟ್ ನಂಬರ್ ಇದೆ. ಎಸ್, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಅಗೇನ್ ಟೇಕ್ ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಆ್ಯಂಡ್ ಡಬಲ್ ಇಟ್. ಸೊ ಹಿಯರ್ 3 × 2 ಎಷ್ಟಾಗುತ್ತೆ, 6 ಆಗುತ್ತೆ. ದೆನ್ 47 - 6 ಎಷ್ಟಾಗುತ್ತೆ, 41 ಆಗುತ್ತೆ. ಓಕೆ, ಸೊ ಇವಾಗ 2 ಡಿಜಿಟ್ ನಂಬರ್ ಬಂದಿದೆ. ಸೊ ಈ 2 ಡಿಜಿಟ್ ನಂಬರ್ ಬಂದಾಗ ಇದನ್ನು ನಾವು ಚೆಕ್ ಮಾಡಬೇಕು. 41 ಅನ್ನುವಂಥದ್ದು ನಮಗೆ 7ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ. 7 5 35 ಆಗುತ್ತೆ. ದೆನ್ ರಿಮೈಂಡರ್ 6 ಬರುತ್ತೆ. ಸೊ ಹೀಗಾಗಿ ರಿಮೈಂಡರ್ ನಮಗೆ 6 ಬರೋದ್ರಿಂದ 0 ಬರಬೇಕಲ್ವಾ. ಸೊ ಹೀಗಾಗಿ ಈ ಒಂದು ಸಂಖ್ಯೆ ನಮಗೆ 7ರಿಂದ ಡಿವೈಡ್ ಆಗಲ್ಲ ಅಂತ ಹೇಳ್ಬೋದು. ಎಸ್, ಸೊ ಇದೇ ರೀತಿಯ ಒಂದು ಕ್ವಶನನ್ನು ನಮಗೆ UPSC ಒಂದು 2023ರಲ್ಲಿ ಕೂಡ ಸೊ ಇದೇ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದನ್ನು ನೋಡೋಣ. ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ ಆಫ್ x, y ಆ್ಯಂಡ್ z ದಟ್ 6 ಡಿಜಿಟ್ ನಂಬರ್ ಆಫ್ ದ ಫಾರ್ಮ್ x y z ಈಸ್ ಡಿವಿಜಿಬಲ್ ಬೈ. ಸೊ ಇದರಲ್ಲಿ ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥದ್ದು 6 ಡಿಜಿಟ್ ನಂಬರ್. ಸೊ ಯಾವುದಿಲ್ಲಿ x y z ಅಂತ. ಓಕೆ, ಸೊ ಇಲ್ಲಿ ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ ಅಂತಾರೆ. ಅಂದರೆ x y z ವ್ಯಾಲ್ಯೂನ ನಿಮಗೆ ತಿಳಿದಿರುವಂಥ ವ್ಯಾಲ್ಯೂ ಕೂಡ ನೀವು ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು x ನ 1 ಅಂತ ತೊಗೋತೀನಿ, y ನ 2 ಅಂತ ತೊಗೋತೀನಿ, z ನ 3 ಅಂತ ತೊಗೋತೀನಿ. ಸೊ ಇವಾಗ ಈ ಒಂದು ವ್ಯಾಲ್ಯೂನ ಇಲ್ಲಿ ಅಸೈನ್ ಮಾಡೋಣ. 1 2 3
1 2 3 ಆಗುತ್ತೆ. ಅಂದರೆ ಇದು 6 ಡಿಜಿಟ್ ಇರುವಂಥ ನಂಬರ್ ಆಯಿತು. ಎಸ್. ಸೊ ಇವಾಗ ಇದನ್ನು ನಾವು 7ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕಲ್ವಾ. ಎಸ್. ಸೊ ಇವಾಗ ಏನು ಮಾಡ್ತೀರಾ, ಫಸ್ಟ್ ಸ್ಟೆಪ್ಪಲ್ಲಿ ಟೇಕ್ ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್. ಸೊ ಹಿಯರ್ 3 ಆಗುತ್ತೆ. ದೆನ್ ಡಬಲ್ ಇಟ್ ಅಂದರೆ 6 ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ರೀ, ಈ ಡಬಲ್ ಡಿಜಿಟ್ ಆಗಿರುವಂಥ ನಂಬರ್ನ ಸೊ ರೆಸ್ಟ್ ಆಫ್ ದ ನಂಬರ್. ಸೊ ಹಿಯರ್ ರೆಸ್ಟ್ ಆಫ್ ದ ನಂಬರ್ ಯಾವುದಾಗುತ್ತೆ, ಇಲ್ಲಿ 3ನ ನೀವು ಎಕ್ಸ್ಕ್ಲೂಡ್ ಮಾಡಿದರೆ 1 2 3 1 2 ಆಗುತ್ತೆ. ಸೊ ಇದರಲ್ಲಿ 6ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಎಸ್. ಸೊ 6 ಸಬ್ಸ್ಟ್ರಾಕ್ಟ್ ಮಾಡಿದರೆ 1 2 3 0 6 ಆಗುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಇದೇ ರೀತಿಯ ಒಂದು ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು ಎಲ್ಲಿವರೆಗೆ, ಸೊ ಅದು 2 ಡಿಜಿಟ್ ನಂಬರ್ ಬರೋವರೆಗೆ. ಎಸ್. ಸೊ ಅಗೇನ್ ಈ 6ನ ತೊಗೋತೀರಾ ಕೊನೆಯ ಡಿಜಿಟನ್ನು, ಅಗೇನ್ ಇದನ್ನು ಡಬಲ್ ಮಾಡ್ತೀರಾ, ಎಷ್ಟಾಗುತ್ತೆ 12 ಆಗುತ್ತೆ. ಸೊ ಇಲ್ಲಿ ರೆಸ್ಟ್ ಆಫ್ ದ ನಂಬರ್ ಯಾವುದಿಲ್ಲಿ 1 2 3 0 ಆಗುತ್ತೆ. ಸೊ ಇದರಲ್ಲಿ 12ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ದೆನ್ ಇವಾಗ 1 2 1 8 ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ಇವಾಗಲೂ ಕೂಡ 4 ಡಿಜಿಟ್ ನಂಬರ್ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಈ 8ನ ಡಬಲ್ ಮಾಡ್ಕೋತೀರಾ, ಎಷ್ಟಾಗುತ್ತೆ ಇದು 16 ಆಗುತ್ತೆ. ದೆನ್ 1 2 1 16 ಮಾಡಿದರೆ ಸೊ 105 ಬರುತ್ತೆ. ಸೊ 3 ಡಿಜಿಟ್ ನಂಬರ್ ಇದೆ. ದೆನ್ ಟೇಕ್ 5. ಸೊ ಇದನ್ನು ಡಬಲ್ ಮಾಡ್ತೀರಾ 10 ಆಗುತ್ತೆ. ದೆನ್ 10 - 10 = 0 ಆಗುತ್ತೆ. ಸೊ ಆದ್ದರಿಂದ 0 ಈಸ್ ಡಿವಿಸಿಬಲ್ ಬೈ 7. ದೇರ್ಫೋರ್ ಈ 1 2 3 1 2 3 ಅನ್ನುವಂಥದ್ದು ಕೂಡ ನಮಗೆ 7ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಎಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಬಿ ಶ್ಯೂರ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್.